ಮಾಡಿ ನನ್ನನ್ನ ತಿರಸ್ಕ ಭಾವನೆಯಿಂದ ಕಂಡಾಗ ನಾನು ಈ ಚಂದ್ರಕಾಂತ ಮೇಲೆ ಒಂದಾದೆ. ಆದ್ರೆ ನೀನು ಅದೆಷ್ಟೋ ರಾತ್ರಿಗಳನ್ನ ನನ್ನ ಗಂಡನಲ್ಲಿ ಕದ್ದು ಮುಚ್ಚಿ ಕಾಮದಾಟ ಮಾಡಿದೆ ಅಲ್ಲ. ಹೆಸರಿಗೆ ಮಾತ್ರ ನನ್ನನ್ನ ಹೆಂಡತಿಯನ್ನಾಗಿ ಮಾಡಿ ಪ್ರತಿ ರಾತ್ರಿ ನನ್ನ ಗಂಡನೊಂದಿಗೆ ಕದ್ದು ಮುಚ್ಚಿ ಕಾಮದಾಟ ಆಡ್ತೀಯಲ್ಲ. ನೀನ್ ಹೇಗೆ ಹಾದಿ ಬೆಟ್ಟ ಹೆಣ್ಣಾಗ್ತೀಯ? ಆಶಾ, ಬಾಯಿ ಬಿಗಿ ಹಿಡಿದು ಮಾತಾಡು. ದಯಾನಂದ ನಾನು ಆರಾಧ ದೈವ ಅಂತ ಭಾವಿಸ್ಕೊಂಡಿದ್ದೇನೆ. ನಾವಿಬ್ರು ಪವಿತ್ರ ಪ್ರೇಮಿಗಳಾಗಿ ಬಾಳುತ್ತೇವೆ. ಆದ್ರೆ ಗುರು ಆಜ್ಞೆಯನ್ನು ಪಾಲಿಸೋಕ್ಕೋಸ್ಕರ ನನ್ನ ಕಾಲ್ಮೇಗೆ ನಾನೇ ಕಲ್ಲು ಹಾಕಿಕೊಂಡಿದ್ದೇನೆ. ಕಾಗೆಯೊಂದನ್ನು ತಂದು ಮಾಮರದಿ ಕುಳಿಸಿದ್ರೆ ಮಾಮರದಿ ಕುಳಿತ ಕಾಗೆ ಕೋಗಿಲೆ ಆದಿದ್ದೇನೆ. ಹೌದೇ? ಹೌದು, ನಾನು ಕಾಗೆ, ನೀನು ಮಾತ್ರ ಅರಗಿಳಿ. ಅಂತೆ ನನ್ನ ಬಾಳೆಂಬ ಬಂಡಲ್ಲಿ ಬಿಟ್ಟ ಹಣ್ಣನ್ನು ಕುಕ್ಕಿ ಕುಕ್ಕಿ ತಿಂದು ನನ್ನ ಪಾಲಿಗೆ ಸಿಪ್ಪೆನ ಮಾತ್ರ ಉಳಿಸಿರುವೆ ನೀನು. ಆಶಾ, ಮಾತು ಮಿತಿ ಮೀರಿ ಹೋಗ್ತಾ ಇದೆ. ನೀನ್ ಇಷ್ಟೆಲ್ಲ ಮಾತಾಡಿದ್ರೆ ಯಾಕೆ ಸಹಿಸ್ಕೊಂಡು ಸುಮ್ಮನೆ ನಿಂತಿದ್ದೇನೆ ಗೊತ್ತೇನೆ? ಪ್ರೀತಿಯಿಂದ ನೀರೆದ್ದು ಬೆಳೆಸಿದ ಮರವನ್ನು ನಾನು ನನ್ನ ಕೈಯನ್ನು ಕಡಿಬಾರ್ದು ಅಂತ, ನನ್ನಿಂದ ಒಂದು ಹೆಣ್ಣಿನ ಬಾಳು ಹಾಳಾಗಬಾರ್ದು ಅಂತ. ದಯವಿಟ್ಟು ಬದಲಾಗು. ಈಗಾಗಲೇ ಈ ನೀಚನ ಕೆಲಸವನ್ನು ಬಿಟ್ಟು ನೀವು ಒಳ್ಳೆಯವಳಾಗಿ ಬದುಕು. ಲತಾ ಪಾಪ ಅಂತೂ ಉಪದೇಶಗಳು ಮಾಡಲು ಬಂದಿದ್ದಾಳೆ. ಎಂತ ಬಳಕುವ ಲತಾದೇವಿ. ಗೋಮುಖ ವ್ಯಾಘ್ರ, ಅನ್ನ ಬಿಟ್ಟ ಒಡೆಯನ ಮನೆಗೆ ವಿಷದ ಹೊಳೆಯನ್ನು ಹರಿಸಿದ ನೀಚ ನೀನು. ನಿಮ್ಮಂತವರು ದುರಂಕಾರದಿಂದ ಪುರಸ್ಕಾರ ಕೊಡ್ತಾ ಇರೋ ಈ ಸಮಾಜಕ್ಕೆ ನನ್ನ ಧಿಕ್ಕಾರವಿರಲಿ. ಸಮಾಜದ ಬಗ್ಗೆ ಮಾತನಾಡಿ ತಣಿಯಬೇಡ. ಸಮಾಜ ಇದರ ಅರ್ಥವೇ ವಿಚಿತ್ರವಾಗಿದೆ. ಸಮಾಜ ನಾವು ಸ್ವಯಂ ಶಕ್ತಿನ ಸೃಷ್ಟಿ ಮಾಡಿದ್ದು. ಸ್ವಯಂ